ಸಂಪತಿ ಶಿಕ್ಷಣ ಸಂಸ್ಥೆ ವತಿಯಿಂದ ಸಂಪತಿ ಕನ್ನಡ ನರ್ಸರಿ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯ 34ನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಕಲಬುರಗಿಯ ಪ್ರತಿಷ್ಠಿತ ರಾಮೇಶ್ವರ ನಗರದಲ್ಲಿನ ಸಂಪತಿ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನಡೆಯುತ್ತಿರುವ ಸಂಪತಿ ಕನ್ನಡ ನರ್ಸರಿ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗೆ ಇದೀಗ 34ರ ಸಂಭ್ರಮ. ಅದರ ನಿಮಿತ್ತವಾಗಿ 34ನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಬವಲಾದಿ ಮಠದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮೊದಲಿಗೆ ಶಾಲೆಯ ಸಂಸ್ಥಾಪಕ ಅಣ್ಣಾರಾವ್ ಸಕ್ಪಾಲ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ನಂತರ ಭಕ್ತಿಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭಿಸಲಾಯಿತು. ಗಣ್ಯಮಾನ್ಯರಿಗೆ ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನಿಸಿ ಗೌರವಿಸಲಾಯಿತು. ಅದೇ ಶಾಲೆಯಲ್ಲಿ ಕಂಪ್ಯೂಟರ್ ತರಬೇತಿ ಪಡೆದವರಿಗೆ ಸರ್ಟಿಫಿಕೇಟ್ ನೀಡಿ ಬೀಳ್ಕೊಡಲಾಯಿತು. ಪ್ರತಿಭಾವಂತ ಮಕ್ಕಳಿಗೆ ಪ್ಯಾಡ್ಗಳನ್ನು ವಿತರಿಸಲಾಯಿತು. ಗೌರವದಲ್ಲಿ ನಂತರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಸ್ನೇಹ ಸಮ್ಮೇಳನದಲ್ಲಿ ಗಣ್ಯಮಾನ್ಯರು ಮಾತನಾಡಿದರು. ನೋಡಿ, ಮಳೆಯ ಹನಿಯ ಹಣೆ ಬರಹ ಅದು ಬೀಳುವ ಸ್ಥಳದ ಮೇಲೆ ನಿರ್ಧಾರ ಆಗುತ್ತೆ ಅಂತ. ಅದು ಒಂದು ವೇಳೆ ಕಾದಿರ್ತಕ್ಕಂಥ ಕಬ್ಬಿಣದ ಮೇಲೆ ಬಿದ್ದರೆ ಒಂದು ಸೆಕೆಂಡಲ್ಲಿ ಮಾಯ ಆಗಿ ಹೋಗುತ್ತೆ. ಅರಳಿ ನಿಂತಿರ್ತಕ್ಕಂಥ ಹೂವಿನ ಮೇಲೆ ಬಿದ್ದರೆ ಕೆಲವು ಕ್ಷಣಗಳವರೆಗೆ ಅದು ನೋಡಲಿಕ್ಕೆ ನಮಗೆ ಆನಂದವನ್ನು ಕೊಡ್ತದೆ. ಅದೇ ಮಳೆಯ ಹನಿ ಸಮುದ್ರದ ದಡದಲ್ಲಿ ಇರ್ತಕ್ಕಂಥ ಕಪ್ಪೆ ಚಿಪ್ಪಿನ ಒಳಗಡೆ ಬಿದ್ದರೆ ಶಾಶ್ವತವಾಗಿ ಉಳಿತಕ್ಕಂಥ ಮುತ್ತಾಗಿ ಹೊರಹೊಮ್ಮುತ್ತದೆ ಅಂತ. ಅಂದರೆ ನಮ್ಮ ಮಕ್ಕಳು ಯಾವ ರೀತಿಯಾಗಿ ಬದಲಾವಣೆ ಆಗಬೇಕು ಅನ್ನತಕ್ಕಂಥದ್ದನ್ನು ನಾವು ಆಯ್ಕೆ ಮಾಡಿಕೊಳ್ತಕ್ಕಂಥ ಶಿಕ್ಷಣ ಸಂಸ್ಥೆಯ ಮೇಲೆ ಅದು ಅವಲಂಬನೆ ಆಗಿರ್ತದೆ ಅಂತ. ಇಲ್ಲಿರ್ತಕ್ಕಂಥ ಬಹುತೇಕ ಪಾಲಕರು ಸಂಪತ್ತಿ ಅನ್ನತಕ್ಕಂಥ ಶಿಕ್ಷಣ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಲ್ಲ, ನೀವು ನಿಮ್ಮ ಮಕ್ಕಳನ್ನು ಅದ್ಭುತವಾಗಿರ್ತಕ್ಕಂಥ ದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ. ಸಂಪತ್ತಿ ಅಂತಂದರೆ ಸಮೃದ್ಧಿ, ಜ್ಞಾನದಲ್ಲಿ ಸಮೃದ್ಧಿ ತರ್ತಕ್ಕಂಥ ಸಂಪತ್ತಿ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಕ್ಕಂಥ ನಿಮ್ಮ ಮಕ್ಕಳು ಮುಂದೆ ಅದ್ಭುತವಾಗಿರ್ತಕ್ಕಂತಹ ಬೆಳಕಾಗಿ ಹೊರಹೊಮ್ಮುತ್ತಾರೆ ಅನ್ನತಕ್ಕಂಥ ಮಾತನ್ನು ನಾನು ಆರಂಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನೋಡಿ, ಭಾಳಷ್ಟು ಜನ ಪೇರೆಂಟ್ಸ್ಗಳಲ್ಲಿ ಬಂದಿದ್ದೀರಿ. ಮಕ್ಕಳನ್ನು ಉದ್ದೇಶಿಸಿ ನಾನು ಹೆಚ್ಚು ಮಾತನಾಡೋದಿಲ್ಲ. ಯಾಕಂತಂದರೆ ಮಕ್ಕಳಿಗೆ ಒಂದಿಷ್ಟು ವಿಚಾರಗಳನ್ನು ಕೇಳ್ತಕ್ಕಂಥ ವ್ಯವಧಾನವೂ ಈಗಿಲ್ಲ. ಯಾಕಂತಂದರೆ ಮಕ್ಕಳಿಗೆ ಡ್ಯಾನ್ಸ್ ಮಾಡಬೇಕು, ಪರ್ಫಾರ್ಮೆನ್ಸ್ ಮಾಡಬೇಕು ಅನ್ನತಕ್ಕಂಥ ವಿಚಾರ ಮಾತ್ರ ಇರುತ್ತೆ. ಬಂದಿರತಕ್ಕಂಥ ತಂದೆ ತಾಯಿಗಳನ್ನು ಕುರಿತಾಗಿ ನಾನು ಒಂದೆರಡು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂತ. ನೋಡಿ, ಒಂದು 3 ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ ಅಂತ. ಮೊದಲನೇದಾಗಿ, ತಂದೆ ತಾಯಿಗಳು ಸ್ವತಃ ಮಕ್ಕಳಿಗೆ ಆದರ್ಶ ಆಗ್ರಿ. ಇನ್ನು ಎರಡನೇದಾಗಿ, ನಿಮ್ಮ ಮಕ್ಕಳಿಗಾಗಿ ದುಡಿದಿಡ್ಲಿಕ್ಕೆ ಹೋಗಬೇಡ್ರಿ, ಸಂಪತ್ತನ್ನು ಗಳಿಸ್ಲಿಕ್ಕೆ ಹೋಗಬೇಡ್ರಿ, ನಿಮ್ಮ ಮಕ್ಕಳನ್ನೇ ಸಂಪತ್ತನ್ನಾಗಿ ಪರಿವರ್ತನೆ ಮಾಡಿರಿ. ಇನ್ನು ಮೂರನೇದಾಗಿರ್ತಕ್ಕಂಥ ಅಂಶ ಏನು ಅಂತಂದರೆ, ನಿಮ್ಮ ಮಕ್ಕಳಿಗೆ ಸಮಯದ ಪರಿಜ್ಞಾನವನ್ನು ಬೆಳೆಸ್ಕೊಳ್ಳುವ ಹಾಗೆ ಮಾಡಿರಿ ಅಂತ. ನೋಡಿ, ಆರಂಭದಲ್ಲಿಯೇ ನಾವು ಒಂದು ಮಾತು ಹೇಳಿದೆ, ನೀವು ಸ್ವತಃ ನಿಮ್ಮ ಮಕ್ಕಳಿಗೆ ಆದರ್ಶ ಆಗ್ರಿ ಅಂತ. ಯಾಕಂತಂದರೆ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು, ಶಾಲೆಯಲ್ಲಿ ಇರ್ತಕ್ಕಂಥ ವಾತಾವರಣ ಎಷ್ಟರ ಮಟ್ಟದಲ್ಲಿ ಪ್ರಭಾವ ಬೀರ್ತದೋ ಗೊತ್ತಿಲ್ಲ. ಆದರೆ ಮನೆಯಲ್ಲಿ ಇರ್ತಕ್ಕಂಥ ತಂದೆ ತಾಯಿಗಳ ಪ್ರಭಾವ ಮಕ್ಕಳ ಮೇಲೆ ಶಾಶ್ವತವಾಗಿ ಬೀರ್ತದೆ ಅಂತ. ನೀವು ಬಹುತೇಕರು ಎಲ್ರಿಗೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೊತ್ತು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಎತ್ತರದಲ್ಲಿ ನಿಂತಿದ್ದಾರೆ. ಇಡೀ ಜಗತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜ್ಞಾನದ ಮೂಲಕ ಗುರುತಿಸ್ತದೆ ಅಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಿಂದೆ ಶಕ್ತಿಯಾಗಿ ದುಡಿದಿರ್ತಕ್ಕಂಥ ತಂದೆಯಾಗಿರ್ತಕ್ಕಂಥ ರಾಮ್ಜಿ ಸಕ್ಪಾಲ್ ಅದೆಂಥ ಅದ್ಭುತ ಪಾತ್ರ ವಹಿಸಿದ್ರು ಅನ್ನತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ. ಯಾಕಂತಂದರೆ ಬಾಬಾ ಸಾಹೇಬರು ಆ ಲೆವೆಲ್ಗೆ ನಿಲ್ಲಕ್ಕೆ ಕಾರಣೀಕರ್ತರು ಅವ್ರ ತಂದೆ, ಕಾರಣೀಕರ್ತರಾಗಿರ್ತಕ್ಕಂಥವ್ರು ಅವ್ರ ತಂದೆ. ಬಾಬಾ ಸಾಹೇಬ್ರೆ ಸ್ವತಃ ಹೇಳ್ತಾ ಇರ್ತಾರೆ, ನನ್ನ ಬಳಿ ಪುಸ್ತಕದ ಜ್ಞಾನ ಬೆಳಿಲಿಕ್ಕೆ ಆರಂಭದಲ್ಲಿ ನಮ್ಮ ತಂದೆ ಹಾಕಿ ಕೊಟ್ಟಿರ್ತಕ್ಕಂಥ ದಾರಿ ದೀಪನೇ ಕಾರಣ. ನಮ್ಮ ತಂದೆ ಎಲ್ಲಿಗೆ ಹೋಗಲಿ ನನಗೆ ಓದಲಿಕ್ಕೆ ಬರೀಲಿಕ್ಕೆ ಪುಸ್ತಕಗಳನ್ನು ತಂದು ಕೊಡ್ತಾ ಇದ್ರು. ನಾನು ಇಂಗ್ಲೀಷ್ನಲ್ಲಿ ಇಷ್ಟು ನಿರರ್ಗಳವಾಗಿ ಮಾತನಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಮೂಲ ಕಾರಣ ನನ್ನ ತಂದೆ. ಆರಂಭದಲ್ಲಿ ನನ್ನ ತಂದೆ ತಂದುಕೊಟ್ಟಿರ್ತಕ್ಕಂಥ ಅನೇಕ ಇಂಗ್ಲೀಷ್ನ ಪುಸ್ತಕಗಳು ನನ್ನಲ್ಲಿ ಇಂಗ್ಲೀಷ್ನ ಭಾಷಾ ಜ್ಞಾನ ಬೆಳಿಲಿಕ್ಕೆ ಕಾರಣ ಆಯಿತು ಅನ್ನತಕ್ಕಂಥ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 10ನೇ ತರಗತಿ ಓದ್ತಕ್ಕಂಥ ಸಂದರ್ಭದಲ್ಲಿ 10x10 ಅಳತೆಯ ಒಂದು ಕೋಣೆಯಲ್ಲಿ ಜೀವನ ಮಾಡ್ತಾ ಇದ್ರು. ಒಂದು ಕಡೆ ಮೇಕೆ ಕಟ್ತಾ ಇದ್ರು, ಇನ್ನೊಂದು ಕಡೆ ಕಟ್ಟಿಗೆಗಳನ್ನು ಇಟ್ಟಿದ್ರು. ಆ ಮನೆಯಲ್ಲಿ ಒಬ್ಬರು ಮಾತ್ರ ಮಲ್ಕೊಳ್ಬಹುದಾಗಿತ್ತು. ಆ ಸಂದರ್ಭದಲ್ಲಿ ರಾಮ್ಜಿ ಸಕ್ಪಾಲ್ರವ್ರು ಏನು ಮಾಡ್ತಾ ಇದ್ರು ಅಂತಂದರೆ, ರಾತ್ರಿ 2 ಗಂಟೆಯವರೆಗೆ ತಮ್ಮ ಮಗನಿಗೆ ಮಲಗಲಿಕ್ಕೆ ಹೇಳಿ ತಾವು ಎಚ್ಚರ ಇರ್ತಾ ಇದ್ರು.
ರಾತ್ರಿ 2 ಗಂಟೆ ಆದ ನಂತರ ತಾವು ಎದ್ದು ತಮ್ಮ ಮಗನನ್ನು ಎಬ್ಬಿಸಿ ಮಗನಿಗೆ ಓದಲಿಕ್ಕೆ ಹಚ್ಚಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆಯಾಗಿರ್ತಕ್ಕಂಥ ರಾಮ್ಜಿ ಅವರು ನಿದ್ರೆ ಮಾಡ್ತಾ ಇದ್ರು. ಅರ್ಥ ಮಾಡ್ಕೊಳ್ಳಿ, ಆ ಸಂದರ್ಭದಲ್ಲಿ ರಾಮ್ಜಿ ಸಕ್ಪಾಲ್ರವರು ಮಗನಿಗಾಗಿ ನಿದ್ರೆ ಇಲ್ಲದ ಆ ಕತ್ತಲೆ ರಾತ್ರಿಗಳನ್ನು ಕಳೆದಿರುವುದರಿಂದ ಇವತ್ತು ಇಡೀ ಜಗತ್ತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂಥ ರತ್ನ ಸಿಗಲಿಕ್ಕೆ ಸಾಧ್ಯ ಆಯಿತು ಅಂತ. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಎಷ್ಟು ಆದರ್ಶವಾಗಿ ನಾವು ತೆಗೆದುಕೊಳ್ತೀವಲ್ಲ, ಅವ್ರ ತಂದೆ ವಹಿಸಿರ್ತಕ್ಕಂಥ ಪಾತ್ರವೂ ಕೂಡ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಈಗಿರ್ತಕ್ಕಂಥ ಪೇರೆಂಟ್ಸು ಅದನ್ನು ಗಮನಿಸಬೇಕು ಅಂತ. ಹಾಗಾಗಿ ಸ್ವತಃ ತಂದೆ ತಾಯಿಗಳು ಮಗನಿಗೆ ಆದರ್ಶವಾಗಿ ನಿಲ್ಲಬೇಕು ಅಂತ. ಯಾಕಂತಂದರೆ ಇವತ್ತು ಬಹುತೇಕ ತಂದೆ ತಾಯಿಗಳನ್ನು ನಾವು ಗಮನಿಸ್ತಾ ಇರ್ತೀವಿ. ಅನೇಕ ಜನ ಮಕ್ಕಳು ಏನು ಅಂತಂದರೆ ತಂದೆ ತಾಯಿಗಳು ತಮ್ಮ ಮಕ್ಕಳ ಬಗ್ಗೆ ಕಂಪ್ಲೇಂಟ್ಸನ್ನು ತೆಗೆದುಕೊಂಡು ಬರ್ತಿರ್ತಾರೆ. ಏನು ಮಾಡೋದು ಸರ್, ನಾವು ಎಷ್ಟು ಹೇಳಿದ್ರೂ ಕೂಡ ಅವರು ಓದ್ತಾ ಇಲ್ಲ, ನಾವು ಓದ್ತಕ್ಕಂಥ ಸಂದರ್ಭದಲ್ಲಿ ನಾವೇನೋ ಅಂದ್ಕೊಂಡಿರ್ತೀವಿ, ಇಡೀ ದಿನ ದುಡ್ಕೊಂಡು ಮನೆಗೆ ಬರ್ತೀವಿ, ಆದರೆ ನಮ್ಮ ಮಕ್ಕಳು ನಮ್ಮ ಮಾತನ್ನೇ ಕೇಳ್ತಾ ಇಲ್ಲ ಅನ್ನತಕ್ಕಂಥ ಕಂಪ್ಲೇಂಟ್ಸನ್ನು ಅನೇಕ ಜನ ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಹೇಳ್ತಕ್ಕಂಥದ್ದನ್ನು ಗಮನಿಸಿರ್ತೀವಿ. ಒಂದು ಅರ್ಥ ಮಾಡ್ಕೋಬೇಕು, ನಮ್ಮ ಮಕ್ಕಳು ಹಾಳಾಗಲಿಕ್ಕೆ, ನಮ್ಮ ಮಕ್ಕಳು ಬೇರೆ ದಾರಿ ಹಿಡಿಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣೀಕರ್ತರು ಯಾರಾದರೂ ಇದ್ದರೆ ಅವರು ತಂದೆ ತಾಯಿಗಳು ಅಂತ. ಯಾಕಂತಂದರೆ ನೀವು ನಿಮ್ಮ ಮಕ್ಕಳ ಎದುರುಗಡೆ ಅಟ್ಲೀಸ್ಟ್ ಒಂದು ನ್ಯೂಸ್ ಪೇಪರ್ ಓದ್ಕೊತ ಕೂಡ್ರಿ, ನಿಮ್ಮ ಮಗ ಪುಸ್ತಕ ಹಿಡ್ಕೊಂಡು ಓದ್ಕೊಟ್ಟು ಕೂಡ್ತಿರ್ತಾನ ಅಂತ. ನೀವು ನಿಮ್ಮ ಮಕ್ಕಳ ಕೈಯಲ್ಲಿ ಪುಸ್ತಕವನ್ನು ಕೊಟ್ಟು ನೀವೇನಾದರೂ ಮೊಬೈಲ್ ನೋಡ್ತಾ ಕೂತ್ಕೊಂಡ್ರೆ ನಿಮ್ಮ ಮಗುವಿನ ಆಸಕ್ತಿ ಪುಸ್ತಕದ ಮೇಲೆ ಇರೋದಿಲ್ಲ, ನೀವು ನೋಡ್ತಕ್ಕಂಥ ಮೊಬೈಲ್ ಮೇಲೆ ಇರ್ತದೆ ಅಂತ. ಹಾಗಾಗಿ ಸ್ವತಃ ತಂದೆ ತಾಯಿಗಳು ಮಕ್ಕಳಿಗೆ ಆದರ್ಶವಾಗಿರ್ತಕ್ಕಂಥ ಸ್ಥಾನದಲ್ಲಿ ನಿಲ್ಲಬೇಕಾಗ್ತದೆ. ನೀಲಂ ಕಂಪ್ಯೂಟರ್ ತರಬೇತಿ ಕೇಂದ್ರದಿಂದ ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಹೋಗ್ಯಾವ. ನಾವು ಎಲ್ಲಿ ಬೆಂಗಳೂರಿಗೆ ಹೋದ್ರೂ ನನ್ನ ಸ್ಟೂಡೆಂಟ್ಸ್ ಸಿಗ್ತಾರೆ. ಇವತ್ತು ಯಾವುದೇ ಹಿಂಗೆ ಮಾಲ್ದಾಗ ಓಡಾಡಿ ಬಂದಂದ್ರೆ ಅಲ್ಲೆಲ್ಲ ನನ್ನ ಸ್ಟೂಡೆಂಟ್ಸ್ಗಳು ಸಿಗ್ತಾರೆ. ನನಗೆ ಭಾಳ ಹೆಮ್ಮೆ ಆಗೋದು ಏನದಂದ್ರೆ, ನಾ ಕಳಿಸೋದು ಒಂದು ದೊಡ್ಡ ಅಸೆಟ್, ಯಾವುದನ್ನ ಒಂದು ದೊಡ್ಡ ಗಳಿಸೋದು ಅಸೆಟ್. ನಾ ಏನರೇ ಒಂದು 10 ಕೋಟಿ ರೂಪಾಯಿ ಆಸ್ತಿ ಗಳಿಸಿದ ಮುಂದೆ 2 ಮಕ್ಕಳು ಲಂಗ ಹುಟ್ಟಿವು ಅಂದ್ರೆ ಆ ಆಸ್ತಿ ಜೀರೋ ಆಗ್ಲಿಕ್ಕೆ ಭಾಳ ಲೇಟ್ ಹತ್ತಲ್ಲ. ಬಟ್ ಇಂಥ ಆಸ್ತಿ ಗಳಿಸೀನಿ, ನೀವೆಲ್ಲರೂ ಸತ್ತಾಗ ನನ್ನ ಮಣ್ಣಿಗೆ ಇದ್ರದ್ದು ಒಂದು 4 ಪಟ್ಟು ಬಂದ್ರೆ ಅಂದ್ರೆ ಇದಕ್ಕಿಂತ ದೊಡ್ಡ ಆಸ್ತಿ ಮತ್ತೊಂದಿಲ್ಲ. ಇಂಥ ಆಸ್ತಿ ಇವತ್ತು ನಾ ಗಳಿಸಿನಂಥದ್ದು ಭಾಳ ಒಂದು ದೊಡ್ಡ ಹೆಮ್ಮೆ ನನಗೆ. ಯಾಕಂತಂದ್ರೆ ಎಷ್ಟೋ ಜನ ನೋಡ್ತೇವೆ ಕೋಟ್ಯಾಧೀಶರು ಅದರ ಅನುಭವ ಅದರ, ಅವ್ರ ಮನೆ ಕಾರ್ಯಕ್ರಮ ಅಂದ್ರೆ ಒಂದು 10 ಮಂದಿ ಬಂದಿರ್ತಾರೆ. ನಮ್ಮ ಮನೆ ಕಾರ್ಯಕ್ರಮ, ನನ್ನ ಶಾಲೆ ಕಾರ್ಯಕ್ರಮ, ನನ್ನ ಇನ್ಸ್ಟಿಟ್ಯೂಟ್ ಕಾರ್ಯಕ್ರಮ ಅದಂದ್ರೆ ನಾ ಕ್ಯಾಲ್ಕುಲೇಷನ್ ಹಾಕೋತೀನಿ 10 ಚೇರ್ದು, ಅದಕ್ಕೆ ವೇದಿಕೆಗೆ ಬರ್ತಾರೆ 20 ಜನ. ಅದು ನಾವು ಗಳಿಸಿರ್ತಕ್ಕಂಥ ಒಂದು ಪ್ರೀತಿ. ಈ ಪ್ರೀತಿ ಇದೇ ರೀತಿ ಎಲ್ಲರದು ನಮ್ಮ ಶಾಲೆ ಮೇಲೆ, ನಮ್ಮ ಇನ್ಸ್ಟಿಟ್ಯೂಟ್ ಮೇಲೆ ಇರಲಿ. ಮತ್ತು ಎಲ್ಲರಿಗೆ ತಾಯಂದರಿಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ, ನಾವು ಒಬ್ಬರೇ ಇವತ್ತು ಏನಾನ ಅದಕ್ಕೆ ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೇಳಿದ್ರು ಶಿಕ್ಷಕರ ಜೊತೆಗೆ ಪಾಲಕರ ಪಾತ್ರ ಭಾಳ ಮುಖ್ಯ ಅದ ಅಂತೇಳಿ. ಪಾಲಕರ ಪಾತ್ರ ಭಾಳ ಮುಖ್ಯ ಅದ ಅನ್ನೋಂಥದ್ದು ಭಾಳ ಅಚ್ಚುಕಟ್ಟಾಗಿ ಹೇಳಿದ್ರು. 2 ಏಟು ಹೊಡೆಯೋದು ಮಾಸ್ತರ್ ಇಲ್ಲಿ ಕಮ್ಮಿ ಮಾಡಿದ್ರೆ ಪೊಲೀಸ್ ಸ್ಟೇಷನ್ದಾಗ 4 ಏಟು ಜಾಸ್ತಿ ತಿನ್ಬೇಕಾಗ್ತದ ಅಂತ ನಮ್ಮ ಸಾರವಾಡವ್ರು ಭಾಳ ಚಂದ ಹೇಳಿದ್ರು. ನಿಮ್ಮ ಮಕ್ಕಳೇನು ಪೊಲೀಸ್ ಸ್ಟೇಷನ್ದಾಗ 4 ಏಟು ಜಾಸ್ತಿ ತಿನ್ನಬೇಕು, ಏನು 2 ಏಟು ಸುಮ್ಮ ಶಿಕ್ಷಕರ ಕೈಯಾಗ ಕಡಿಮೆ ತಿನ್ನಬೇಕು, ಅದು ನೀವು ಡಿಸೈಡ್ ಮಾಡ್ಬೇಕು. ಯಾಕಂದ್ರೆ ಯಾವುದೇ ಒಂದು ಮಗುವಿಗೆ ಯಾವುದೇ ಒಂದು ಶಿಕ್ಷಕರು ಯಾರು ಶತ್ರುಗಳಾಗಿರಲ್ಲ. ನಮ್ಮ ಕಟ್ಟಿಮನಿ ಸರ್ ಅವರು ಇಷ್ಟು ಚೆನ್ನಾಗಿ ಹೇಳಿದ್ರು, ಈ ದೇಶದ ಬೆನ್ನೆಲುಬು ಯಾರಾದರೂ ಆಗಿದ್ರೆ ಅದು ಈ ಒಂದು ಶಿಕ್ಷಕರು ಅಂತೇಳಿ. ಯಾಕಂದ್ರೆ ಒಬ್ಬ ಪೇಷಂಟ್, ಒಂದು ಡಾಕ್ಟರ್ ತಪ್ಪು ಮಾಡಿದ್ನಂದ್ರೆ ಒಂದು ಪೇಷಂಟ್ ಸಾಯ್ಲಿಕ್ಕೆ ಸಾಧ್ಯ ಆಗ್ತದ. ಒಂದು ಪೈಲಟ್ ತಪ್ಪು ಮಾಡಿದ್ನಂದ್ರೆ ಒಂದು 100 ಜನ ಅದ್ರ ಒಳಗಿರ್ತಕ್ಕಂಥ ವಿಮಾನದಾಗ ಇದ್ದವ್ರು ಸಾಯ್ಲಿಕ್ಕೆ ಆಗ್ತದ. ಒಂದು ಶಿಕ್ಷಕ ಏನಾದರೂ ಒಂದು ಮಿಸ್ಟೇಕ್ ಮಾಡಿದ್ನು, ಶಿಕ್ಷಕ ಏನಾದರೂ ಒಂದು ತಪ್ಪು ದಾರಿ ಕಲ್ತನು ಅಂದ್ರೆ ಅವನ ಕೈ ಒಳಗಡೆ ಇರ್ತಕ್ಕಂಥ ಸಾವಿರಾರು ವಿದ್ಯಾರ್ಥಿಗಳು ಅವ್ರ ಲೈಫ್ ಇದ್ದು ಸತ್ತಂಗೆ ಆಗ್ತದ ಅಂತಕ್ಕಂಥದ್ದು ಆ ಒಂದು ಮಾತಿನ ಬೆನ್ನೆಲುಬಾಗಿತ್ತು. ಅದು ನನಗೆ ಭಾಳ ಇಷ್ಟ ಆಯಿತು. ಅದ್ರ ಸಲುವಾಗಿ ನಾ ಹೇಳ್ತಕ್ಕಂಥದ್ದು ಇಷ್ಟೇ, ಇವತ್ತು ನೀವು ಈ ಡ್ಯಾನ್ಸ್ ಸಲುವಾಗಿ ಎಷ್ಟು ನೀವು ಕಾತೂರ ನಿಂತು ಬಂದಿರಿ ನೀವು ಪಾಲಕರು. ನಾಳೆಗೆ ನಮ್ಮ ಮಗು ಓದಿಲ್ಲ ಸರ್, ನಮಗೆ ಹೋಮ್ವರ್ಕ್ ಬಂದಿಲ್ಲ ಸರ, ನಮ್ಮ ಮಗ ಹೋಮ್ವರ್ಕ್ ಮಾಡಿಲ್ಲ ಸರ, ಹೋಮ್ವರ್ಕ್ ಶಾಲೆ ಕೊಡಲಾಗ್ಯಾರ ಸರ, ನಮ್ಮ ಮಗ ಭಾಳ ವೀಕ್ ಅನ್ನ ಸರ್ ಅಂತೇಳಿ ಇಷ್ಟು ಜನ ಬಂದಿರಿ ಅಂದ್ರೆ ಇವತ್ತು ಹೇಳ್ತೀನಿ, ನಮ್ಮ ಶಾಲೆ ಈ ಭಾಗದಾಗ 400 ಇದ್ದು 4000 ಆಗ್ಲಿಕ್ಕೆ ಭಾಳ ಲೇಟ್ ಹತ್ತಲ್ಲ. ಆ 4000 ಆಗ್ಬೇಕಾಗಿತ್ತಂದ್ರೆ ಪಾತ್ರ ಯಾರ್ದದ ಅಂದ್ರೆ ಶಿಕ್ಷಕರದಲ್ಲ, ಶಾಲೆದಲ್ಲ, ಈ ಪಾಲಕರದದ. ನೀವು ಯಾವಾಗ ಕೇಳಕ್ಕೆ ಸ್ಟಾರ್ಟ್ ಮಾಡ್ತೀರಿ ಅವಾಗ ನಾವು ಹೇಳಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗ್ತದ. ನೀವು ಕೇಳಕ್ಕೆ ಸ್ಟಾರ್ಟ್ ಮಾಡ್ಬೇಕು, ಯಾಕೆ ನಮ್ಮ ಮಗು ವೀಕನ, ಯಾಕೆ ನಮ್ಮ ಮಗು ಇವತ್ತು 25 ಪೈಕಿ 5 ತೊಗೊಂಡನ, ಯಾಕೆ ನಮ್ಮ ಮಗು 20 ಪೈಕಿ 15 ತೊಗೊಂಡನ. ಈ ಬೇರೆ ಶಾಲೆಗೆ ನೋಡಿದ್ರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ದಾಗ ನೋಡ್ರಿ 25ಕ್ಕೆ 25 ತೊಗೊಳತ್ತಾರ, ನಮ್ಮ ಸ್ಕೂಲ್ದಾಗ ಯಾಕೆ 20ಕ್ಕೆ 5 ತೊಗೊಳತ್ತಾರ ಅಂತಕ್ಕಂಥದ್ದು ಯಾವಾಗ ನೀವು ಕ್ವಶನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ
ಅವಾಗ ಆಗ್ತದ ನಿಮ್ಮ ಮಗುವಿನ ಭವಿಷ್ಯ ರೂಪಿಸ್ಲಿಕ್ಕೆ ನೀವು ಹಾಕಿರ್ತಕ್ಕಂಥ ಫೌಂಡೇಶನ್. ಆ ಫೌಂಡೇಶನ್ ಹಾಕ್ಲಿಕ್ಕೆ ಈ ನಾಳೆಯಿಂದ ಸ್ಟಾರ್ಟ್ ಮಾಡ್ರಿ ನೀವು. ಈಗ ಎಕ್ಸಾಮ್ಸ್ ಅದಾವ, ಈ ಎಕ್ಸಾಮ್ಸ್ ಮಾರ್ಚ್ 10 ತನಕ, ಮಾರ್ಚ್ 10 ತನಕ ಎಕ್ಸಾಮ್ಸ್ ತನಕ ಇಷ್ಟು ದಿವಸ ಏನು ಮಾಡಿರಿ ಬಿಟ್ಬಿಟ್ರದು. ಇವಾಗ ಡಿಸೈಡ್ ಮಾಡ್ರಿ, ನಮ್ಮ ಮಗುವಿಗೆ ಒಂದು 2 ತಾಸ್ರೆ ನಾ ಟೈಮ್ ಕೊಟ್ಟು ಸ್ಕೂಲ್ದಾಗ ಏನು ಕೊಟ್ರ ಹೋಮ್ವರ್ಕ್ ಮಾಡಿಸ್ತೀನಿ, ಮನೆಯಾಗ ಒಂದು ಸ್ವಲ್ಪ ನಾನು ಹೋಮ್ವರ್ಕ್ ಹಾಕ್ತೀನಿ, ಹಾಕಿ ಇವತ್ತು ನಮ್ಮ ಮಕ್ಕಳಿಗೆ ನಮ್ಮ ಸ್ಕೂಲ್ದಾಗ ಇವತ್ತು ಫಸ್ಟ್ ರ್ಯಾಂಕೋ ಸೆಕೆಂಡ್ ರ್ಯಾಂಕೋ ಬರಬೇಕು ಅನ್ನೋಂಥದ್ದು ನೀವು ಯಾವಾಗ ಕಾಂಪಿಟೇಷನ್ ಸ್ಟಾರ್ಟ್ ಮಾಡಿದ್ರಿ ಅವಾಗ ನೀವು ಆ ಶಾಲೆ ಬೆಳೆಸಲ್ಲ, ನಿಮ್ಮ ಮಕ್ಕಳ ಭವಿಷ್ಯ ಬೆಳಗಿಸ್ತೀರಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಈಗೆಲ್ಲರೂ ನನಗೆ ಹೇಳತ್ತೀರಿ, ಅಲ್ಲಿ ಜರ ಫೋನ್ ಹೊಂಟಿವು, ಭಾಳ ಟೈಮ್ ಆಗ್ಯದ್ರಿ, ಎಲ್ಲರೂ ಡ್ಯಾನ್ಸ್ ಮಾಡ್ಕೊಳ್ಳೋ ಕಾತರ ಹಾರ ಮುಗಿಸ್ಬಿಡ್ರಿ ಅಲ್ಲತ್ತಿರು. ಡ್ಯಾನ್ಸ್ ಕ್ಷಣಿಕ, ಡ್ಯಾನ್ಸ್ ಏನದ ನಿಮಗೆ ಕ್ಷಣಿಕ ರುಚಿ ಸಿಗ್ತದ. ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಮಾತ ಆ ಮಗುವಿನ ತಲೆಯಾಗ ಬಿತ್ತಿತು ಅಂತಂದ್ರೆ ಅವನ ಲೈಫಿಗೆ ಒಂದು ಉನ್ನತವಾದಂಥ ಒಂದು ಸುಖ ಸಿಗ್ತದ ಅಂತ ಅನ್ಕೊಂಡು ಅವ್ರು ಅನ್ಕೊಳಕ ಬೈಲಕ್ಕ ಎಲ್ಲರೂ ಮಾತು ಮುಗಿಲ್ ಮಾಡಪ್ಪ, ನೀವು ಸುಮ್ಮ ಎಲ್ಲರೂ ಸ್ಪೀಚ್ ಹೇಳ್ರಿ ಅಂತ ಹೇಳ್ದನ. ಯಾಕಂದ್ರೆ ಎಲ್ಲರೂ ಸಮಾನ ಇರಲ್ಲ, 5 ಬಾಳ ಸಮಾನ ಇರಲ್ಲ. ಯಾರೋ 10 ಜನ ಡ್ಯಾನ್ಸ್ ಬೇಕು ಅಲ್ಲತ್ತಾರ ಅಂತೇಳಿ 90 ಜನ ಮಾತು ಕೇಳ್ತಕ್ಕಂಥವ್ರಿಗೆ ಅದು ಕಟ್ ಮಾಡ್ತಕ್ಕಂಥದ್ದು ನನಗೆ ಇಷ್ಟ ಆಗಲಿಲ್ಲ. ಅದ್ರ ಸಲುವಾಗಿ ಹೇಳ್ತೀನಿ, ಯಾಕಂದ್ರೆ ನೀವು ಡೈಲಿ ಅಂತೂ ಮಾಡೋದದನೇ, ಮಲ್ಕೊಳ್ಳೋದದನೇ, ಊಟ ಮಾಡೋದದನೇ. ಏನಾಗ್ತದ 10 ಗಂಟೆಗೆ ಹೋಗೋರು 11 ಗಂಟೆಗೆ ಹೋಗ್ತೀರಿ, 11 ಗಂಟೆಗೆ ಹೋಗೋರು 12 ಗಂಟೆಗೆ ಹೋಗ್ತೀರಿ. ಅದಕ್ಕೆ ಬಿಟ್ಟು ಮತ್ತೇನಿಲ್ಲ. ಮನೆಗೆ ಹೋಗಂತೂ ಈಗ ಅಡಿಗೆ ಯಾರು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಊಟದ ವ್ಯವಸ್ಥೆ ಮಾಡ್ಯದ, ಹಾಗೆ ಹೋಗ್ಬೇಡ್ರಿ. ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಊಟ ಮುಗಿಸ್ಕೊಂಡೇ ಹೋಗ್ಬೇಕು. ಊಟ ಮಾಡಾರ್ದೆ ನೀವು ಹೋದ್ರೆ ಅಂದ್ರೆ ಮಾಡೋದು ಅಡಿಗೆ ವೇಸ್ಟ್ ಆಯಿತು ಅಂದ್ರೆ ನನಗೆ ಭಾಳ ಕಳಕಳೆ ಆಗ್ತದ. ನಾ ಯಾಕಂದ್ರೆ ಯಾವುದೇ ಹೋಟೆಲ್ದಾಗ ಹೋದ ಅಂತಂದ್ರೆ ಅಲ್ಲಿ ಪ್ಲೇಟ್ದಾಗ ಸ್ವಲ್ಪ ಹೆಚ್ಚಾಯ್ತು ಅಂದ್ರೆ ನನಗೆ ಭಾಳ ತ್ರಾಸ ಆಗ್ತದೆ. ನಾನು ಹೊಟ್ಟೆಗೆ ಹಿಡಿಯಲ್ಲ ಅಂದ್ರೂ ಅದಕ್ಕೆ ಸುಮ್ಮ ಕರಗಿಸ್ತು ಒತ್ತತೀನಿ, ಅದು ಕೆಟ್ಟ ಸಾಧ್ಯ ಆದಷ್ಟು. ಯಾಕಂದ್ರೆ ಅನ್ನದ ಬೆಲೆ 1 ಕ್ವಿಂಟಲ್ 1 kg ಅಕ್ಕಿ ಇವತ್ತು ನಮ್ಮ ಬಳಿ ಬರಬೇಕಾದ್ರೆ ಆ kg ಅಕ್ಕಿ ಹಿಂದೆ ರೈತ ಬಿತ್ತಿ ಬೆಳೆದು ತಂದು ಅಡತ್ತಕ್ಕೆ ಹಾಕಿ ಮೀಲಿಗೆ ಹಾಕಿ ಮೀಲಿನಿಂದ ಅದು ಪಾಲಿಶ್ ಆಗಿ ದುಕಾನ್ದವನು ಹೋಲ್ಸೇಲ್ದವನು ಬಂದು ಕಿರಾಣದವನು ಬಂದು ಹೋಗಿ ನಮ್ಮ ಮನೆಗೆ ಬಂದು ಹೋಟೆಲ್ಗೆ ಹೋಗಿ ಇಟ್ಟೆಲ್ಲ ಆಗಬೇಕಾಗಿತ್ತಂದ್ರೆ ಒಂದು 100 ಮಂದಿ ಪರಿಶ್ರಮ ಅದಕ್ಕಿರ್ತದ. ಆ ಪರಿಶ್ರಮ ಹಾಳು ಮಾಡೋದು ನಮಗೆ ಇಷ್ಟ ಇಲ್ಲ. ಅದರ ಸಲುವಾಗಿ ನಾ ಹೇಳ್ತಕ್ಕಂಥದ್ದು ಎಲ್ಲರೂ ಊಟ ಮಾಡಿಕೊಂಡೇ ಹೋಗಬೇಕು ಅಂತೇಳಿ ನಂದೊಂದು ಎಲ್ಲರಿಗೆ ಒಂದು ಕಳಕಳಿಯ ಮನವಿ. ಮತ್ತು ನನ್ನ ನೀಲಂ ಕಂಪ್ಯೂಟರ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಮಯದ ಅಭಾವ ಭಾಳ ಆಗಿರುತ್ತೆ, ಯಾಕಂದ್ರೆ ಸ್ವಲ್ಪ ದೊಡ್ಡವ್ರು ಇರ್ತಾರೆ, ಹುಡುಗಿಯರು ಅವ್ರ ಪೇರೆಂಟ್ಸ್ ಅದು ಬಂದಿರಲ್ಲ. ಆದರೂ ನಿಮ್ಮ ಪೇರೆಂಟ್ಸ್ ಯಾರೇ ಇದ್ರಂದ್ರೂ ಹೊಂಟಿದ್ದೇವೆ ಅಂತೇಳಿ ಫೋನ್ ಮಾಡಿ ಹೇಳ್ರಿ. ಊಟ ಮಾಡಲಾರ್ದೆ ಯಾರೂ ಹೋಗಬೇಡ್ರಿ. ಇವತ್ತು ನೀವು ಮುಗಿಸ್ಕೊಂಡು ಹೋಗಿರಿ ಅಂದ್ರೆ ನೀವೇ ನಮ್ಗೊಂದು ದೊಡ್ಡ ಅಸೆಟ್ ಇದ್ದೀರಿ. ನೀವು ಒಬ್ಬರು ಹೊರಗೆ ಹೋಗಿರಿ ಅಂದ್ರೆ ಇಬ್ಬರಿಗೆ ತಂದು ಒಳಗೆ ಹಾಕಿದ್ರಿ ಅಂತಂದ್ರೆ ಇವತ್ತು 16 ವರ್ಷ ನಿಂತು ಸಾವಿರಾರು ವಿದ್ಯಾರ್ಥಿಗಳೇನು ನೀಲಂ ಕಂಪ್ಯೂಟರ್ಸ್ ಕ್ಲಾಸ್ದಾಗ ಹೋಗ್ಲತ್ತಾರ. ಮುಂದದು 160 ವರ್ಷ ತನಕನೂ ಅಷ್ಟೇ ನಾ ಇಲ್ಲಂದ್ರೂ ಜೀವಂತವಾಗಿ ಇರಬೇಕು ಅಂತಂದ್ರೆ ಅದ್ರಾಗ ನಿಮ್ಮ ಪಾತ್ರ ಇರ್ತದೆ ಅಂತ ಹೇಳಿ